ಸಮಸ್ಯೆ ಜಟಿಲವಾಗ್ತಾ ಇದೆ. ಯಾರು ಅದಕ್ಕೆ ಪರಿಹಾರ ಕೊಡಬೇಕೋ ಅವರೇ ಎಲ್ಲ ಒಂದು ಕಡೆ ಮೌಖಿಕವಾಗಿ ಇನ್ನೊಬ್ಬರ ಮೇಲೆ ಬೆಲೆ ತೋರಿಸ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಾಂಗ್ಲರು ಎಷ್ಟು ಜನ ಇದ್ದಾರೆ ಅಂದರೆ ಅದು ಭಾರತ ಸರ್ಕಾರ ನೋಡ್ಕೊಳ್ತದೆ ಅಂತ ಹೇಳ್ತಕ್ಕಂಥ ಮನೋಭಾವನೆ ರಾಜ್ಯ ಸರ್ಕಾರಕ್ಕಿದ್ದಾಗ ರಾಜ್ಯದ ಪರಿಸ್ಥಿತಿ ಏನಾಯ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ನಾನು ಕೂಡ ಸಾಕಷ್ಟು ವಿಶೇಷವಾಗಿ ಅನೇಕ ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ಈ ರೀತಿಯಾದ ಅವ್ಯವಸ್ಥೆ ಕೆಲವು ಕಡೆ ಕಾಂಗ್ರೆಸ್ ಸರ್ಕಾರಗಳು ಕೂಡ ಇವೆ, ಎಲ್ಲೂ ಇಲ್ಲ. ಆದ್ದರಿಂದ ನನ್ನ ಸಲಹೆ, ಗೃಹ ಮಂತ್ರಿಗಳು ಒಂದು ಇತಿಮಿತಿ, ರಾಜ್ಯದ ಮುಖ್ಯಮಂತ್ರಿಗಳು ಕಠಿಣವಾದ ಕೆಲವು ಕ್ರಮಗಳನ್ನು ನಿರ್ವಹಣೆ ಮಾಡದೆ ಹೋದರೆ ಮುಂದೊಂದು ದಿನ ಕರ್ನಾಟಕಕ್ಕೆ ಆಗ್ತಕ್ಕಂಥ ಗಂಡಾಂತರ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮುಂದಿನ ಪೀಳಿಗೆಯನ್ನು, ಮುಂದಿನ ಯುವ ಜನಾಂಗವನ್ನು ಗಮನದಲ್ಲಿಟ್ಕೊಂಡು ಅವರು ಎಚ್ಚರಿಕೆಯಾಗಿ ಈ ಕ್ರಮವನ್ನು ವಹಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅದನ್ನು ಮಾಡ್ತಾರೆ ಅನ್ನುವ ಆಶಾಭಾವನೆ ನಂದಾಗಿದೆ. ಇನ್ಮೇಲಾದರೂ ಕೇಂದ್ರ ಸರ್ಕಾರವನ್ನು ಬೆರಳೆತ್ತಿ ತೋರಿಸ್ತಕ್ಕಂಥ ಕೆಲಸ ಬಿಟ್ಟು ನಿಮ್ಮ ಕೆಲಸ ನೀವು ಮಾಡಿ. ಅವಶ್ಯಕತೆ ಇದ್ದರೆ ಕೇಂದ್ರ ಸರ್ಕಾರದ್ದು ಅದನ್ನು ಕೂಡ ಉಪಯೋಗಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ, ಅದನ್ನು ನೀವು ಮಾಡಿ. ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಮುಂದುವರಿಯುತ್ತಾ? ಒಂದು ಸಮಸ್ಯೆ ಜಟಿಲವಾಗ್ತಾ ಇದೆ. ಯಾರು ಅದಕ್ಕೆ ಪರಿಹಾರ ಕೊಡಬೇಕೋ ಅವರೇ ಎಲ್ಲ ಒಂದು ಕಡೆ ಮೌಖಿಕವಾಗಿ ಇನ್ನೊಬ್ಬರ ಮೇಲೆ ಬೆಲೆ ತೋರಿಸ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಾಂಗ್ಲರು ಎಷ್ಟು ಜನ ಇದ್ದಾರೆ ಅಂದರೆ ಅದು ಭಾರತ ಸರ್ಕಾರ ನೋಡ್ಕೊಳ್ತದೆ ಅಂತ ಹೇಳ್ತಕ್ಕಂಥ ಮನೋಭಾವನೆ ರಾಜ್ಯ ಸರ್ಕಾರಕ್ಕಿದ್ದಾಗ ರಾಜ್ಯದ ಪರಿಸ್ಥಿತಿ ಏನಾಯ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ನಾನು ಕೂಡ ಸಾಕಷ್ಟು ವಿಶೇಷವಾಗಿ ಅನೇಕ ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ಈ ರೀತಿಯಾದ ಅವ್ಯವಸ್ಥೆ ಕೆಲವು ಕಡೆ ಕಾಂಗ್ರೆಸ್ ಸರ್ಕಾರಗಳು ಕೂಡ ಇವೆ, ಎಲ್ಲೂ ಇಲ್ಲ. ಆದ್ದರಿಂದ ನನ್ನ ಸಲಹೆ, ಗೃಹ ಮಂತ್ರಿಗಳು ಒಂದು ಇತಿಮಿತಿ, ರಾಜ್ಯದ ಮುಖ್ಯಮಂತ್ರಿಗಳು ಕಠಿಣವಾದ ಕೆಲವು ಕ್ರಮಗಳನ್ನು ನಿರ್ವಹಣೆ ಮಾಡದೆ ಹೋದರೆ ಮುಂದೊಂದು ದಿನ ಕರ್ನಾಟಕಕ್ಕೆ ಆಗ್ತಕ್ಕಂಥ ಗಂಡಾಂತರ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮುಂದಿನ ಪೀಳಿಗೆಯನ್ನು, ಮುಂದಿನ ಯುವ ಜನಾಂಗವನ್ನು ಗಮನದಲ್ಲಿಟ್ಕೊಂಡು ಅವರು ಎಚ್ಚರಿಕೆಯಾಗಿ ಈ ಕ್ರಮವನ್ನು ವಹಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅದನ್ನು ಮಾಡ್ತಾರೆ ಅನ್ನುವ ಆಶಾಭಾವನೆ ನಂದಾಗಿದೆ. ಇನ್ಮೇಲಾದರೂ ಕೇಂದ್ರ ಸರ್ಕಾರವನ್ನು ಬೆರಳೆತ್ತಿ ತೋರಿಸ್ತಕ್ಕಂಥ ಕೆಲಸ ಬಿಟ್ಟು ನಿಮ್ಮ ಕೆಲಸ ನೀವು ಮಾಡಿ. ಅವಶ್ಯಕತೆ ಇದ್ದರೆ ಕೇಂದ್ರ ಸರ್ಕಾರದ್ದು ಅದನ್ನು ಕೂಡ ಉಪಯೋಗಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ, ಅದನ್ನು ನೀವು ಮಾಡಿ.